ಮಾವ, ನೀವು ಸತ್ಯ ಹೇಳ್ತಿದ್ರಿ. ದೇವಿ ಯೋಗಮಾಯಿಗೆ ನಮ್ಮ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ನಿಮ್ಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ನಿಮ್ಮನ್ನ ಕೊಲ್ಲೋ ಬಾಲಕನ್ ಬಗ್ಗೆ ದೇವಿ ಯೋಗಮಾಯಿ ಗೊತ್ತಿರೋದು? ನಿಜವಾಗ್ಲೂ ದೇವಿ ಯೋಗಮಾಯಿಗೆ ಆ ಬಾಲಕನ ವಿಷಯ ಗೊತ್ತಿದ್ಯಾ, ಅಥವಾ ಇದನ್ನು ನೀವು ನಿಮ್ಮ ಮನಸ್ಸಿಂದನೇ ಯೋಚನೆ ಮಾಡಿದ್ದ? ಕೇವಲ ಕಪೋಲ ಕಲ್ಪನೆಗಳಿಂದ ನಾನಿಲ್ಲಿ ಬರಲಿಲ್ಲ. ಸ್ವತಃ ಭಗವಂತ ಪರಶುರಾಮನೇ ತಿಳಿಸಿದ ಸತ್ಯವಿದು. ಆ ಬಾಲಕನ ಬಳಿ ತಲುಪಲು ಒಂದೇ ಮಾರ್ಗವಿದೆ ಕಂಸ, ಯೋಗ ಮಾಯೆ. ಮಾವ, ಭಗವಂತ ಪರಶುರಾಮ ಹೇಳಿದ್ದು ನೀವು ನಂಬಿಟ್ರ? ಭಗವಂತ ಪರಶುರಾಮ ಅಸತ್ಯ ನುಡಿಯುವುದಿಲ್ಲ. ಕೇವಲ ತನ್ನ ಭಕ್ತರ ಹತ್ರ ಮಾವ. ಆದ್ರೆ ಯಾರ ಜೊತೆ ಜನ್ಮಾಂತರದಿಂದ ಯುದ್ಧ ನಡೀತಿದ್ಯೋ ಅವ್ರ ಹತ್ರ ಸುಳ್ಳು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಏನು ಹೇಳುತ್ತಿರುವೆ ಮಾವ? ನಿಮ್ಮ ಅತಿ ದೊಡ್ಡ ಶತ್ರು ಯಾರು? ಅದೋ ಸಹಸ್ರನಾಮ ವಿಷ್ಣು. ಮಾವ ಕಂಸ, ಮತ್ತೆ ನಿಮ್ಗೆ ಭಗವಂತ ವಿಷ್ಣುವಿನ ಸಹಸ್ರನಾಮನು ಗೊತ್ತಿದ್ರಿ? ನಿಮ್ಗೆ ಇದು ಕೂಡ ಗೊತ್ತಿರುತ್ತೆ. ಅವರ ಮೊದಲನೇ ಅವತಾರ ಯಾವ್ದಾಗಿತ್ತು? ವಿಷ್ಣುವಿನ ಮೊದಲ ಅವತಾರಕ್ಕೂ ಭಗವಂತ ಪರಶುರಾಮನಿಗೂ ಏನು ಸಂಬಂಧ? ಮಾವ ಕಂಸ, ನಿಮ್ಗೆ ಹೆಸರು ಹೇಳಕ್ಕೆ ಇಷ್ಟ ಹೇಳ್ತಿದ್ರಿ, ನಾನೇ ಹೇಳ್ಬಿಡ್ತೀನಿ. ಅವರ ಮೊದಲನೇ ಅವತಾರ ಮತ್ಸ್ಯ ಅವತಾರ. ನಿಮ್ಮ ಪರಮಶತ್ರುವಿನ ಎರಡನೇ ಅವತಾರ ಯಾವ್ದಾಗಿತ್ತು? ಪರೀಕ್ಷೆ ಮಾಡುತ್ತಿರುವೆಯಾ? ಸರಿ ಕೇಳು. 2 ಕೂರ್ಮ, 3 ವರಾಹ, 4 ನರಸಿಂಹ, 5 ವಾಮನ. ಮಾವ ಕಂಸ, 5ಕ್ಕೆ ನಿಲ್ಸ್ಬಿಟ್ರಲ್ಲ, ಹೇಳಿ ಅವರ 6ನೇ ಅವತಾರ? 6ನೇ ಅವತಾರ ಯೋಚಿ ಮಾವ ಕಂಸ, ಯೋಚಿ. ಭಗವಂತ ವಿಷ್ಣುವಿನ 6ನೇ ಅವತಾರನ? ವಿಷ್ಣುವಿನ 6ನೇ ಅವತಾರ ಭಗವಂತ ಪರಶುರಾಮ. ಸತ್ಯ ಹೇಳಿದ್ರೆ ನೀವು. ನಿಮ್ಮ ಪರಮಶತ್ರುವಿನ 6ನೇ ಅವತಾರನೇ ಭಗವಂತ ಪರಶುರಾಮ. ನನಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ನೀವು ನಿಮ್ಮ ಪರಮಶತ್ರುವಿನ 6ನೇ ಅವತಾರದ ಮೇಲೆ ಹೇಗ್ ವಿಶ್ವಾಸ ಇಟ್ಕೊಂಡ್ರಿ? ನೋಡೋದಿಕ್ಕೆ ನೀವು ಬುದ್ಧಿವಂತರ ತರ ಕಾಣ್ತೀರಾ. ನೀನು ಹೇಳುತ್ತಿರುವುದು ಭಗವಂತ ಪರಶುರಾಮ ನನಗೊಂದು ಮೋಸ ಮಾಡಿದರು. ನನ್ಗೂ ಹಾಗೆ ಅನ್ಸ್ತಿದೆ. ಆ ಸಹಸ್ರನಾಮ ಇರೋ ವಿಷ್ಣುವಿನ ಕೈಯಲ್ಲಿ ನಿಮ್ಗೆ ಇನ್ನೊಂದ್ಸಲ ಮೋಸ ಆಯ್ತು ಕಂಸ ಮಾವ. ನನಗ್ ದುಃಖ ಆಗ್ತಿರೋದು, ನಿಮ್ಮ ಇಷ್ಟೂ ದೊಡ್ಡ ಪ್ರಯಾಣ ವ್ಯರ್ಥ ಆಯ್ತು. ಈ ಕೃಷ್ಣ ಅಂತೂ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಕಂಸಂಗೆ ಕೇವಲ ಬಲದ ಭಾಷೆನೇ ಅರ್ಥ ಆಗೋದು. ಅಣ್ಣ, ಕೃಷ್ಣ ಅವನ್ ಮನ್ಸಿಗೆ ಬಂದಾಗ ಮಾಡ್ಲಿ ಬಿಡು. ಅದಾದ್ಮೇಲೆ ನಿನ್ ಗದೆ ಇದ್ದೇ ಇದೆಯಲ್ಲ. ಹಾ ರಾಧೆ, ನಾನು ಅದಕ್ಕಾಗೆ ಪ್ರತೀಕ್ಷೆ ಮಾಡ್ತಾ ಇರೋದು. ಕಂಸ ಮಾವ, ನೀವು ಅಷ್ಟು ದೂರದಿಂದ ಇಲ್ಲಿಗೆ ನಡ್ಕೊಂಡ್ ಬಂದಿದ್ದೀರಾ. ನಾನ್ ನಿಮ್ಮನ್ನ ಬರೀ ಕೈಯಲ್ಲಿ ಹೋಗೋಕ್ ಬಿಡಲ್ಲ. ಏನಿಲ್ದೇ ಇದ್ರು ವೃಂದಾವನ ವಾಸಿಗಳು ಮಾಡೋ ಅಡ್ಗೆನಾದ್ರೂ ಊಟ ಮಾಡೋಗಿ. ರಾಧೆ, ಹೋಗು, ಭಗವಂತ ಕಂಸನಿಗೆ ಊಟ ತಗೊಂಡ್ ಬಾ. ಬಹಳ ರುಚಿಯಾದ ಊಟ ಇದು. ತಿನ್ನಿ ಮಹಾರಾಜ, ತಿನ್ನಿ. ಆ ಸಹಸ್ರನಾಮ ವಿಷ್ಣು, ನಿನ್ನ ನಾಮಗಳೆಷ್ಟೋ ಅಷ್ಟೇ ನಿನ್ನ ವಂಚನೆಗಳು. ನನಗನ್ನಿಸಿತ್ತು ನೀನು ಧರ್ಮದ ಮಾರ್ಗ ಎಂದಿಗೂ ಬಿಡಲಾರೆ. ಆದರೆ ಪರಶುರಾಮನಿಂದ ಅಸತ್ಯ ನುಡಿಸಿ ನೀನು ನನ್ನ ರೀತಿಯೇ ಅಧರ್ಮಿಯಾಗಿ ಬಿಟ್ಟೆ ವಿಷ್ಣು. 1,000 ನಾಮಗಳಲ್ಲಿ ಇನ್ನೊಂದು ನಾಮ ಸೇರಿಸು, ಅಧರ್ಮಿ ವಿಷ್ಣು. ನೀನು ಹೇಳುವೆಯಲ್ಲ, ಅಧರ್ಮ ಬಹಳ ದಿನಗಳವರೆಗೂ ಜೀವಿಸುವುದಿಲ್ಲ, ಮೋಸದ ಅಂತ್ಯ ನಿಶ್ಚಿತವೆಂದು. ಕೇಳು ಅಧರ್ಮಿ ವಿಷ್ಣು, ನಿನ್ನ ಈ ವಂಚನೆಗೆ ಪ್ರತೀಕಾರವನ್ನು ನಾನು ಶೀಘ್ರ ಪಡೆಯುವೆ. ಏ ಕಂಸ ನಿಜವಾಗ್ಲೂ ಹೊರಟೋದ್ನಾ ಅಥವಾ ನಾನು ಕನ್ಸ್ ಕಾಣ್ತಿದ್ದೀನ? ರಾಮು ಚಿಕ್ಕಪ್ಪ, ಕಂಸಿಂದ ಹೊರಗ್ ಬನ್ನಿ. ಈಗ ನಮ್ಮ ಎಲ್ಲರ ಜೀವಕ್ಕೆ ಯಾವ ಭಯನೂ ಇಲ್ಲ. ಕೃಷ್ಣ, ಇದೆಲ್ಲ ಸಾಧ್ಯ ಆಗೋದಕ್ಕೆ ನೀನೇ ಕಾರಣ.
ಜಯವಾಗಲಿ 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 ಭಗವಂತ, ನಮ್ಮ ಹತ್ರ ಆ ಕೃಷ್ಣ ಹೇಳಿರೋ ಮಾತೆಲ್ಲ ಸತ್ಯನೇ. ಅದು ಅಲ್ಲದೆ ಭಗವಂತ ಪರಶುರಾಮನೇ ನಿಮಗೆ ಮೋಸ ಮಾಡಿರ್ಬೇಕು. ಆದ್ರೂ ಕೂಡ ಸತ್ಯ ಇದೆ ಅಲ್ವಾ ಭಗವಂತ? ಯೋಗ ಮಾಯೇನೆ ಆ ವಂಚಕ ವಿಷ್ಣು ಮತ್ತೆ ಆ ಬಾಲಕನ ವಿಷಯನ ಆಕಾಶವಾಣಿಲಿ ಹೇಳಿದ್ದು. ಹಾ ಭಗವಂತ, ಕಾಕಾಸುರನು ಇದನ್ನೇ ಹೇಳ್ತಿದ್ದ. ಆ ಯೋಗ ಮಾಯೆಲೆ ವಿಷ್ಣುಗೆ ಸಹಾಯ ಮಾಡಕ್ ಬಂದಿದ್ದು. ನಾನು ಎಂದೆಂದೂ ಬ್ರಜವಾಸಿಗಳ ಕುಲದೇವಿ. ಅವರ ಉತ್ಥಾನ ಮಾಡುವುದು ನನ್ನ ಪರಮ ಧರ್ಮ. ಸತ್ಯ ಏನಾದ್ರೂ ಇರ್ಲಿ, ಅದ್ರ ಅರ್ಥ ಏನಂದ್ರೆ ಭಗವಂತ, ಯೋಗ ಮಾಯೆ ಏನೋ ವಿಷಯ ತಿಳ್ಕೊಂಡಿದ್ದಾಳೆ. ಒಂದ್ ವೇಳೆ ಯೋಗ ಮಾಯೆಗೆ ಏನು ಗೊತ್ತೇ ಇರ್ದಿದ್ರೆ ಆ ವಂಚಕ ವಿಷ್ಣು ನಿಮ್ಮನ್ನ ಯಾಕೆ ತಡೆಯಕ್ ನೋಡ್ತಿದ್ದ ಭಗವಂತ? ಹಾಗೆ ಭಗವಂತ, ಹೇಗನ್ಸ್ತಿದೆ ಅಂದ್ರೆ ನಾವು ಗುರಿ ಮುಟ್ಟಿದ್ರು ಮುಟ್ತಿರೋ ಹಾಗೆ. ಭಗವಂತ 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 ಕ್ಷಮಿಸಿ ಭಗವಂತ, ತಪ್ಪಾಯ್ತು ಭಗವಂತ, ಇನ್ ಮುಂದೆ ಏನು ಹೇಳಲ್ಲ ಭಗವಂತ. ನಾನಂತೂ ಮಾತಾಡೋದೇ ಇಲ್ಲ ಭಗವಂತ. ಹಾ ಭಗವಂತ, ನಾನಂತೂ ಜೀವನದಲ್ಲಿ ಯಾವತ್ತು ಯಾವ ಸಲಹೆನೂ ಕೊಡಲ್ಲ. ಒಂದೇ ಒಂದ್ಸರಿ ಭಗವಂತ, ಒಂದ್ಸರಿ ಜೀವದಾನ ನೀಡಿ ಭಗವಂತ. ತಪ್ಪಾಯ್ತು ಭಗವಂತ. ಮೂರ್ಖರೇ, ನಿಮ್ಮ ಜೀವನದಲ್ಲಿ ಮೊದಲ ಬಾರಿ ಜಾಣತನದ ಮಾತಾಡಿದ್ದೀರಿ. ಭಗವಂತ ಕಂಸ ನಿಮ್ಮಿಬ್ಬರಿಂದ ಪ್ರಸನ್ನನಾಗಿದ್ದಾನೆ. ಇನ್ನು ನೀನು ನನ್ನ ಮುಂದೆ ಬರಲೇಬೇಕು ಯೋಗ ಮಾಯೆ, ಮತ್ತು ಹೇಳಲೇಬೇಕು ಆ ವಂಚಕ ವಿಷ್ಣುವಿನ ಸತ್ಯ. ಅದಾದ ಮೇಲೆ ನೀನು ಸಾಯುವೆ. ನಿನ್ನ ಜೊತೆಗೆ ಸಾಯಲಿದ್ದಾನೆ ನನ್ನ ಮೃತ್ಯುದಾತ, ನನ್ನ ಪರಮ ಶತ್ರು, ವಿಷ್ಣುವಿನ ಪೂರ್ಣಾವತಾರ. ನಂದಣ್ಣ, ಕೃಷ್ಣ ಎಷ್ಟು ಸರಳವಾಗಿ ಇಷ್ಟು ದೊಡ್ಡ ಅಪಾಯದಿಂದ ಕಾಪಾಡ್ದ ಅಂತ ನಂಗಿನ್ನೂ ಆಶ್ಚರ್ಯ ಆಗ್ತಿದೆ. ನಮ್ಮ ಮಕ್ಕಳಿಗೆ ಇಷ್ಟೊಂದು ಬುದ್ಧಿ ಬಂದಿದ್ದು ಹೇಗೆ? ಅದೇ ಹೇಳ್ತಾರಲ್ಲ ದಾಮೋದರ, ಮುಂದೆ ಬರೋ ಪೀಳಿಗೆ ಹಿಂದಿನ ಪೀಳಿಗೆಗಿಂತ ಹೆಚ್ಚು ಬುದ್ಧಿವಂತರಾಗಿರ್ತಾರೆ. ಮಾವ, ವಿಷಯ ಅದಲ್ಲ. ನಮ್ ಕೃಷ್ಣ ಏನು ಅಂತ ಜಾಣ ಅಲ್ಲ. ಅವನ್ ಬರೀ ಬಾಯ್ ಬಡ್ಕ ಅಷ್ಟೇ. ಅವನ್ಗೆ ಮಾತಾಡೋದು ಕೂಡ ನಾನೇ ಕಲ್ಸಿದ್ದು ಮಾವ. ಇಲ್ದಿದ್ರೆ ಕೃಷ್ಣ ಮತ್ತೆ ಮಾತಾ, ಅವನ್ ಬಾಯಂತೂ ಬರೀ ಬೆಣ್ಣೆಗೆ ಕಾಯ್ತಾ ಇರುತ್ತೆ ಮಾವ. ನೀನ್ ಹೇಳಿದ್ದಂತೂ ಸತ್ಯ ರಾಧೆ. ಆದ್ರೆ ನಿನ್ ಬಾಯ್ ಬಡ್ಕ ಕೃಷ್ಣ ಎಲ್ಲಿದ್ದಾನೆ? ಅವನ್ ಯಾವಾಗ್ಲೂ ಹೀಗೆ ಮಾವ. ಅವ್ನು ನನಗೆ ಒಂದ್ ಮಾತು ಹೇಳ್ದೆ ಎಲ್ಲಿಗೆ ಹೋಗ್ತಾನೋ ಏನೋ. ಆದ್ರೆ ನೀವು ಚಿಂತೆ ಮಾಡ್ಬೇಡಿ, ನಾನು ಅವನನ್ನ ಹುಡ್ಕೊಂಡು ಬರ್ತೀನಿ. ರಾಧೆ, ಯಶೋದೆ, ನೀನೊಬ್ಳೆ ಯಾಕೆ ಇಲ್ಲಿ ಕೂತಿರೋದು? ಒಬ್ಳೆ ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ನಂದರಾಜ. ಯಶೋದೆ, ನನಗೆ ನಿನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವಾಗ ನೀನು ಯಾವುದೋ ಚಿಂತೆಯಲ್ಲಿ ಮುಳುಗಿರೋವಾಗ ಆಗ ನಿನ್ನ ನಗು ಪೂರ್ತಿ ಮಾಯ ಆಗ್ಬಿಡುತ್ತೆ. ಈಗ ಸತ್ಯ ಹೇಳು, ಏನು ಯೋಚಿಸ್ತಿದ್ಯಾ ನೀನು? ನಂದರಾಜ, ನಾನು ಆ ತಾಯಿ ಬಗ್ಗೆ ಯೋಚಿಸ್ತಿದ್ದೆ. ಅದ್ಯಾರು ನಮ್ಮ ಕುಲದೇವಿ ಯೋಗ ಮಾಹಿಗೆ ಜನ್ಮ ನೀಡಿದಾರೋ. ಒಂದ್ ವೇಳೆ ಯೋಗ ಮಾಹಿ
ದೇವಿ ದೇವಕಿಯ ಮಗಳಲ್ದಿದ್ರೆ ಬೇರೆ ಯಾವ ತಾಯಿನಾದ್ರೂ ಒಳಗೆ ಜನ್ಮ ನೀಡಿರ್ಲೇಬೇಕಲ್ವಾ? ಹೇಗಿರಬಹುದು ಆ ತಾಯಿ ಸ್ಥಿತಿ? ಅವಳು ತನ್ನ ಮಗಳ ಮುಖನೂ ನೋಡಿಲ್ಲ. ನಾರಾಯಣ ನಾರಾಯಣ ಪ್ರಭು, ಇಂದು ತಾಯಿ ಯಶೋದೆಯ ಮನದಲ್ಲಿ ತನ್ನ ಪುತ್ರಿ ಯೋಗಮಾಯಿಗಾಗಿ ಮಮತೆ ಮೂಡಿಯೇ ಬಿಟ್ಟಿದೆ. ಅವಳಿಗೆ ಅರಿವಿಲ್ಲ ತಾನೇ ಪುತ್ರಿ ಯೋಗಮಾಯಿಗೆ ಜನ್ಮ ನೀಡಿದ್ದೆಂದು. ಆದರೂ ಆ ಮಾತೆಗಾಗಿ ಅರ್ಥಾತ್ ತನಗಾಗಿ ಎಷ್ಟು ಚಿಂತಿಸುತ್ತಿದ್ದಾಳೆ ಪ್ರಭು. ಯಶೋದೆ, ನನಗೆ ನಿನ್ನ ಚಿಂತೆ, ನಿನ್ನ ದುಃಖ ಅರ್ಥ ಆಗತ್ತೆ. ಆದರೆ ಹೀಗೂ ಇರಬಹುದಲ್ವಾ? ದೇವಿ ಯೋಗಮಾಯೆ ಮಾತೆಗೆ ಇದೇ ಗೊತ್ತಿಲ್ಲದೆ ಇದ್ರೆ ಅವರು ಒಬ್ಳು ಪುತ್ರಿಗೆ ಜನ್ಮ ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ದೇವಿ ದೇವಕಿಯ 8ನೇ ಮಗ ಅವರ ಆಸರೆಯಲ್ಲೇ ಬೆಳೀತಿದ್ದಾನಲ್ಲ. ಸತ್ಯ ಏನೇ ಆಗ್ಲಿ ನಂದರಾಜ, ಆದ್ರೆ ಯಾವತ್ತು ಆ ತಾಯಿಗೆ ಗೊತ್ತಾಗುತ್ತೋ ಅವಳಿಗೂ ಒಬ್ಳು ಮಗಳಿದ್ಲು ಅಂತ, ಅವಳ ಮನಸ್ಸಿಗೆ ಹೇಗೆ ಅನ್ನಿಸ್ಬಹುದು? ಅವಳ ಹೃದಯದ ಮೇಲೆ ಏನ್ ಪರಿಣಾಮ ಆಗುತ್ತೆ ನಂದರಾಜ? ಸಹಸ್ರನಾಮ ವಿಷ್ಣು, ನಿನಗೆ ಅದೆಷ್ಟು ಚಕ್ರವ್ಯೂಹ ಮೋಸ ರಚಿಸಬೇಕೋ ರಚಿಸು. ಆದರೆ ನಾನು ಪುನಃ ಕತ್ರಿ ಪರ್ವತಕ್ಕೆ ಹೋಗುತ್ತಿದ್ದೇನೆ. ಸಾಧ್ಯವಿದ್ದರೆ ಕಾಪಾಡು ನಿನ್ನ ಮಾಯೆಯಿಂದ ಆ ಯೋಗ ಮಾಯೆಯನ್ನು. ಪ್ರಭು, ನಂದಪುತ್ರನು ಇಷ್ಟೊಂದು ತಿಳಿಸಿದ ನಂತರವೂ ಪಾಪಿ ಕಂಸನ ಸಂಕಷ್ಟ ಮೊದಲಿನಂತೆಯೇ ಇದೆ. ಪಾಪಿ ಕಂಸ ಮರಳಿದ್ದಾನೆ ಪ್ರಭು. ಓ ಬಹುಶಿರ, ಅನಂತ ಶಿರದವನೇ, ನಿನ್ನ ಎಲ್ಲಾ ಶಿರಗಳ ಅನಂತ ಬುದ್ಧಿಯನ್ನು ಬಳಸು. ಏಕೆಂದರೆ ಈ ಸಮಯ ಭಗವಂತ ಕಂಸನದಲ್ಲ, ನಿನ್ನ ಮೃತ್ಯುವಿನದ್ದು. ತಡೆಯುವುದಾದರೆ ತಡೆ ಭಗವಂತ ಕಂಸನ ಮುನ್ನಡೆಯುತ್ತಿರುವ ಈ ಹೆಜ್ಜೆಗಳನ್ನು. ಭಗವಂತ! ಪ್ರಲಬ್ಧ, ಹಾ ಭಗವಂತ, ಇಂದು ಆ ವಂಚಕನು ಎದುರಿಂದ ಯುದ್ಧ ಮಾಡುತ್ತಿದ್ದಾನೆ. ಇದರ ಅರ್ಥ ತಿಳಿಯಿತೆ ಚಾಣೂರ? ಇಲ್ಲ ಭಗವಂತ. ಇದರ ಅರ್ಥ ಆ ಕ್ಷೀರಸಾಗರದಲ್ಲಿ ನಿದ್ರಿಸುವವ, ಸ್ವಯಂ ಜಗತ್ಪಾಲಕನೆಂದು ಕರೆದುಕೊಳ್ಳುವವ ಈ ಭೂಮಿಯ ಮೇಲೆ ಬಂದರೆ ಅದರ ಅರ್ಥ ಅವನ ಅಂತ್ಯ ಅತ್ಯಂತ ಸಮೀಪದಲ್ಲಿದೆ. ಓ ಸಹಸ್ರನಾಮ, ಏನೆಂದುಕೊಂಡೆ? ನಾನು ಈ ಚಿಕ್ಕ ಶಕ್ತಿಯಿಂದ ಭಯಭೀತನಾಗುವೆನೆ? ಇದೇ ನಿನ್ನ ಅದೃಶ್ಯ ಶಕ್ತಿ. ಈ ಜಾಲ ನಡೆಸಿದೆಯಾ ಭಗವಂತ ಕಂಸನನ್ನು ತಡೆಯಲು? ಅತ್ಯಂತ ನಿರಾಶನಾದೆ ನಾನು ನಿನ್ನಿಂದ ವಿಷ್ಣು. ನಿನ್ನ ಈ ಶಕ್ತಿಯನ್ನು ನಾನು ಒಂದೇ ಕ್ಷಣದಲ್ಲಿ ಶಕ್ತಿಹೀನ ಮಾಡುತ್ತೇನೆ. ನೋಡುವೆಯಾ? ಎಲ್ಲಿದೆ ನಿನ್ನ ಅದೃಶ್ಯ ಶಕ್ತಿ? ಅದೃಶ್ಯವಾಯಿತೇ. ಈಗ ಹೇಗೆ ತಡೆಯುವೆ ನನ್ನನ್ನು? ಈಗ ನೋಡುತ್ತೇನೆ ನೀನು ಹೇಗೆ ತಡೆಯುವೆ ನನ್ನನ್ನು ಯೋಗಮಾಯೆಯ ಬಳಿ ಹೋಗದಂತೆ. ನಿಲ್ಲಿ ಮಹಾರಾಜ. ರೇಖೆಯನ್ನು ದಾಟಬೇಡಿ ಮಹಾರಾಜ, ಇಲ್ಲವಾದರೆ ಅನರ್ಥವಾದೀತು. ಗೊತ್ತೇ ಆಗ್ತಿಲ್ಲ ಈ ಕೃಷ್ಣ ಎಲ್ಲೋಗಿರ್ಬೋದು. ಕೃಷ್ಣ
ರಾಧೆ, ಇದು ಅಣ್ಣನ್ ಧ್ವನಿ ಅಲ್ವಾ? ಆದ್ರೆ ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಏ ರಾಧೆ, ನಾನು ಇಲ್ಲಿದ್ದೀನಿ, ಈ ಕಡೆ. ಅಯ್ಯೋ, ಆ ಕಡೆ ಈ ಕಡೆ ಏನ್ ನೋಡ್ತಾ ಇದ್ಯಾ? ಇಲ್ಲಿ ನೋಡು, ಮೇಲ್ಗಡೆ. ಅಣ್ಣ, ನೀನ್ ಅಲ್ಲೇನ್ ಮಾಡ್ತಿದ್ಯಾ? ರಾಧೆ, ನಾನಿಲ್ಲಿ ಜಾಲಿ ಮರನ ಹುಡುಕ್ತಾ ಇದ್ದೆ, ಅದ್ರ ಹೂವು ಕೀಳೋಕೆ ಅಂತ. ಜಾಲಿ ಮರದ ಹೂವ ಅದ್ಯಾಕ್ ಬೇಕು? ಯಾಕಂದ್ರೆ ಕೃಷ್ಣನೇ ಹೇಳಿದ್ದು, ಅವನ್ ತಿರುಗ್ ಬರೋ ತನಕ ನಾನಿಲ್ಲಿ ಜಾಲಿ ಮರದ ಹೂವನ್ನ ಕಿತ್ತಿಡ್ಬೇಕಂತೆ. ಅಣ್ಣ, ಕೃಷ್ಣ ಎಲ್ಲಿದ್ದಾನೆ? ಅದನ್ನ ನಾನ್ ಕೇಳಲೇ ಇಲ್ಲ ರಾಧೆ. ಅವನ್ ಯಾವ್ದೋ ವಿಶೇಷವಾದ ಕೆಲ್ಸ ಮಾಡೋಕ್ ಹೋಗಿದ್ದಾನೆ, ಅದು ಕೂಡ ಜಾಲಿ ಮರದ ಕೋಲ್ ಹಿಡ್ಕೊಂಡು. ಆದ್ರೆ ನನಗ್ ಮಾತ್ರ ಜಾಲಿ ಮರ ಸಿಗ್ತಾನೆ ಇಲ್ಲ. ಮತ್ತವನ್ ತಿರುಗಿಲ್ಲಿಗ್ ಬರೋ ತನಕ ನಾನು ಆದಷ್ಟು ಬೇಗ ಜಾಲಿ ಮರ ಹುಡುಕಿ ಅದ್ರ ಹೂನ ಕೀಳ್ಬೇಕು. ಅಣ್ಣ, ನೀವ್ ಜಾಲಿ ಹೂವಿಂದ ಏನ್ ಮಾಡ್ತೀರಾ? ಅದನ್ ಕೃಷ್ಣನೇ ಹೇಳ್ಬೇಕು ರಾಧೆ. ಆದ್ರೆ ನನಗನ್ಸುತ್ತೆ ಅವನ ಹೂವಿಂದ ದೇವಿ ದೇವತೆಗಳಿಗೆ ಸಿಂಗಾರ ಮಾಡ್ತಾನೆ. ಅಣ್ಣ, ಜಾಲಿ ಹೂವಿಂದ ಯಾವತ್ತೂ ಯಾವ ದೇವರಿಗೂ ಸಿಂಗಾರ ಮಾಡಲ್ಲ. ಏನು? ಈಗ ಅರ್ಥ ಆಯ್ತು ನನಗೆ. ಇದಕ್ಕೊಂದೇ ಅರ್ಥ ಅಣ್ಣ. ಆಗೋಲ್ಲ ಹೇಗ್ ನಮ್ಮಿಬ್ರಿಗೂ ಯಾವಾಗ್ಲೂ ಮೋಸ ಮಾಡ್ತಾನೋ, ಈ ಸಲನೂ ನಿನಗ್ ಮೋಸ ಮಾಡಿ ಅವನ್ ಯಾವ್ದೋ ಕೆಲ್ಸ ಮಾಡಕ್ ಹೋಗಿದ್ದಾನೆ. ಆದ್ರೆ ನಾನ್ ಮಾತ್ರ ಅವನ್ ಮಾತ್ ನಂಬಿ ದಂಡಕ್ಕಿ ಜಾಲಿ ಮರದ ಹೂವ ಹುಡುಕ್ತಾ ಇದ್ದೀನಿ. ಅದೇ ನೋಡು, ಆಗೋಲ್ಲ ನನ್ನ ಹತ್ರ ಹೇಗಾದ್ರೂ ನಡ್ಕೊಳ್ಳಿ, ಆದ್ರೆ ಅವ್ನ್ ನಿನ್ ಜೊತೆ ಹಿಂಗ್ ನಡ್ಕೊಳ್ಳೇಬಾರ್ದಿತ್ತು. ನಾನಾಗೋಲ್ಲನ ಇವತ್ತು ಬಿಡೋದೇ ಇಲ್ಲ. ನಡಿ ಅಣ್ಣ. ನಡಿ ರಾಧೆ. ಏನು ಹೇಳುತ್ತಿರುವೆ? ವಿಷ್ಣುವಿನ ಚಿಕ್ಕ ಮಾಯೆಯನ್ನು ದಾಟಲಾಗದೆ ನನಗೆ. ಭಗವಂತ ನಾನು, ಅಷ್ಟು ಶಕ್ತಿ ಇದೆ ನನಗೆ. ಮಹಾರಾಜ, ಇದು ಶಕ್ತಿಯದಲ್ಲ, ಶಾಪದ್ದು. ಎಂತಹ ಶಾಪ? ನೋಡಿ ಮಹಾರಾಜ, ಇದು ಸಾಧಾರಣ ರೇಖೆ ಅಲ್ಲ. ಬದಲಿಗೆ ಯಾವುದೋ ದೈವಿ ಶಕ್ತಿಯ ಬೀಜ ಮಂತ್ರದಿಂದ ಅಭಿಮಂತ್ರಿತವಾಗಿರುವ ಶಕ್ತಿ, ಮತ್ತಿದನ್ನು ಪಾರು ಮಾಡಲಾಗದು. ಭಗವಂತ ನಾನು, ಭಗವಂತ ಕಂಸ, ಭಾಗ್ಯವಿದಾತನು ಹೌದು, ಮೃತ್ಯುದಾತನು. ಈ ದೇವಿ ದೇವತೆಗಳು ಭಯಭೀತರಾಗುತ್ತಾರೆ ನನ್ನಿಂದ. ಹೆಜ್ಜೆ ಇಡುತ್ತೇನೆ ಮತ್ತು ಈ ಬೀಜ ಮಂತ್ರಿತ ರೇಖೆ ತಾನಾಗೆ ನಾಶವಾಗುತ್ತದೆ. ಇಲ್ಲ ಮಹಾರಾಜ, ನಿಮ್ಮ ಸಂಪೂರ್ಣ ಶಕ್ತಿ ನಾಶವಾಗಬಹುದು. ಏನು ವಿಶೇಷತೆ ಇದೆ ಈ ರೇಖೆಯಲ್ಲಿ? ಯಾರು ಬರೆದ ರೇಖೆ ಇದು? ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಮಹಾರಾಜ ಅವರು ಯಾರೇ ಆಗಿದ್ದರೂ ನಿಮ್ಮ ಶಾಪದ ಬಗ್ಗೆ ತಿಳಿದಿದ್ದಾರೆ. ಹಾಗಾಗಿಯೇ ಅವರು ದೇವಿಯ ಬೀಜ ಮಂತ್ರದಿಂದ ಅಭಿಮಂತ್ರಿತವಾದ ಈ ರೇಖೆಯನ್ನು ನಿರ್ಮಿಸಿದ್ದಾರೆ. ಪದೇ ಪದೇ ಯಾವ ಶಾಪದ ವಿಷಯ ಹೇಳುತ್ತಿರುವೆ? ಬಹುಶಃ ನಿಮಗೆ ಸ್ಮರಣೆ ಇಲ್ಲ ಮಹಾರಾಜ. ಇದು ನಿಮ್ಮ ಪೂರ್ವಜನ್ಮದ ಮಾತು. ಆಗ ನೀವು ಕಾಲನೇಮಿಯಾಗಿದ್ದೀರಿ. ಈ ಜಗತ್ತಿನಲ್ಲಿ ಕೇವಲ ಒಬ್ಬನೇ ಭಗವಂತ, ಕಾಲನೇಮಿ. ನಿಮ್ಮಿಬ್ಬರಿಗೂ ಅಷ್ಟು ದುಸ್ಸಾಹಸವೇ? ಭಗವಂತ ಕಾಲನೇಮಿಯ ವಿರುದ್ಧ ನಡೆದು ಇನ್ಯಾವುದೋ ಶಕ್ತಿಯ ಆರಾಧನೆ ಮಾಡುವಿರೆ? ನಿನ್ನ ಅಹಂಕಾರದಿಂದ ಅಂಧನಾಗ್ಬೇಡ ಕಾಲನೇಮಿ. ಮೊದಲು ಸತ್ಯ ಅಂತ ತಿಳ್ಕೊ. ಈ ಸಂಪೂರ್ಣ ಸೃಷ್ಟಿಯಲ್ಲಿ ಒಂದೇ ಶಕ್ತಿ ಇರೋದು, ಅದೇ ದೇವಿ ಶಕ್ತಿ. ಮಾತೆಗೆ ಅವಮಾನನ, ದುಷ್ಟ. ನೀವು ಭಗವಂತ ಕಾಲನೇಮಿಯ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ಮೇಲಿಂದ ಉಪದೇಶ ಮಾಡುವಿರಾ? ಕರೆಯಿರಿ ನಿಮ್ಮ ದೇವಿಯನ್ನು, ನಾನು ನೋಡುತ್ತೇನೆ ಇಂದು ಅದ್ಯಾವ ಶಕ್ತಿ ನಿಮ್ಮಿಬ್ಬರ ರಕ್ಷಣೆ ಮಾಡಲಿದೆ. ಕಾಲನೇಮಿ, ನೀನು ನಾವು ಮಾಡ್ತಿರೋ ಈ ದೇವಿ ಆರಾಧನೆಗೆ ವಿಘ್ನ ತಂದಿದ್ಯಾ. ನಾನ್ ನಿನಗೆ ಶಾಪ ಕೊಡ್ತೀನಿ. ಇವತ್ತಿನಿಂದ ನೀನು ದೇವಿ ಮಾತೆಯ ಬೀಜ ಮಂತ್ರದಿಂದ ರಕ್ಷಣೆ ಇರೋ ಯಾವುದೇ ಸ್ಥಳಕ್ಕೂ ನೀನು ಪ್ರವೇಶ ಮಾಡೋಕ್ಕಾಗಲ್ಲ. ನೀನು ಅಂತಹ ದುಸ್ಸಾಹಸ ಮಾಡಿದ್ರೆ ನಿನ್ನ ಸಂಪೂರ್ಣ ಶಕ್ತಿನೂ ಒಂದೇ ಕ್ಷಣಕ್ಕೆ ನಾಶ ಆಗ್ಬಿಡ್ಲಿ.
ಶಾಪ. ಇಂದು ಅದೇ ಶಾಪದ ಕಾರಣ ಬೀಜ ಮಂತ್ರದಿಂದ ಅಭಿಮಂತ್ರಿತವಾಗಿರುವ ಈ ರೇಖೆಯನ್ನು ದಾಟುವಂತಿಲ್ಲ ಮಹಾರಾಜ. ಇದರ ಅರ್ಥ ಇಷ್ಟೇ ಅಲ್ಲವೇ? ನಿನ್ನ ಆ ಪೂರ್ಣಾವತಾರ ಇಲ್ಲೇ ಎಲ್ಲೋ ಇದ್ದಾನೆ. ಅವನೇ ಈ ರೇಖೆ ಎಳೆದಿದ್ದು. ಏಕೆಂದರೆ ನನ್ನ ಜನ್ಮ ಜನ್ಮಾಂತರದ ಶಕ್ತಿ ಮತ್ತು ಕೊರತೆಯನ್ನು ನೀನೇ ತಿಳಿದಿರುವೆಯಲ್ಲವೇ ಚಕ್ರಧಾರಿ? ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಅಣ್ಣ, ಸರ್ವಭೂತೇಷು ಶಕ್ತಿರೂಪೇಣ ಇವನ್ ಯಾವ್ದೋ ದೇವಿ ಮಂತ್ರ ಜಪ ಮಾಡ್ತಾ ಇದ್ದಾನೆ. ನಮಸ್ತಸ್ಸೈ ಆದ್ರೆ ದೇವಿ ಮಂದಿರ ಅಂತೂ ಮೇಲಿದೆ. ನಮೋ ನಮಃ. ಮತ್ತಿವ್ನು ಇಲ್ಲಿ ಕೆಳಗಡೆ ಯಾಕೆ ಮಂತ್ರ ಹೇಳ್ತಾ ಇದ್ದಾನೆ? ಅದನ್ನ ಕೃಷ್ಣನೇ ಹೇಳ್ಬೇಕು. ನಡಿಯಣ್ಣ. ನಡಿ ರಾಧೆ. ಓ ಸರ್ವ ವಿದ್ವಾನ ವಿಷ್ಣು, ಎಷ್ಟಾದರೂ ಪ್ರಯತ್ನ ಮಾಡು. ಇಂದು ಯೋಗ ಮಾಯೆಯನ್ನು ರಕ್ಷಿಸಲಾಗದು. ಮಾತೆ, ಆ ಸ್ತ್ರೀ ಎಷ್ಟು ಸೌಭಾಗ್ಯಶಾಲಿಯಾಗಿರಬಹುದು. ಅವಳ ಗರ್ಭದಿಂದ ನೀವು ಜನಿಸಿದಿರಲ್ಲ. ಎಷ್ಟು ಪುಣ್ಯ ಮಾಡಿರಬಹುದು ಅವರು. ಸಾಕ್ಷಾತ್ ಮಾತೆ ಯೋಗಮಾಯೆಗೆ ತಾಯಿಯಾಗೋ ಅವಕಾಶ ಸಿಕ್ಕಿದೆ ಅವರಿಗೆ. ಅಮ್ಮ, ಆ ಮಾತೆ ನೀವೇ ತಾನೆ? ನಿಮ್ಮ ಗರ್ಭದಿಂದಲೇ ಜನ್ಮಿಸಿದ್ದೀನಿ ನಾನು. ಆದರೆ ವಿಧಿಯ ವಿಡಂಬನೆ ನೋಡಿ, ನಿಮ್ಮ ಮಡಿಲಲ್ಲಿ ಆಡೋಕ್ಕಾಗ್ಲಿಲ್ಲ, ನಿಮ್ಮನ್ನ ಅಮ್ಮ ಅಂತ ಕರೆಯೋಕ್ಕಾಗ್ಲಿಲ್ಲ. ಯಾಕೆಂದ್ರೆ ಹುಟ್ತಾ ಇದ್ದ ಹಾಗೆ ನಾನು ನಿಮ್ಮ ನೆರಳಿಂದ ದೂರ ಹೋಗ್ಬೇಕಾಯ್ತು. ಆದ್ರೆ ಇವತ್ತು ನನ್ನ ತಾಯಿ ಪ್ರೀತಿನ ನಾನು ಪೂರ್ತಿ ಪಡ್ಕೋತೀನಿ. ಅಮ್ಮ, ಓ ಅಮ್ಮ, ನಿನ್ನ ಅಮ್ಮ ಅಂದ್ಯಾ? ಹಾ ಅಮ್ಮ. ನೀವು ಕೃಷ್ಣನ ಅಮ್ಮ ಅಲ್ವಾ? ಅಂದ್ರೆ ನಂಗೂ ಅಮ್ಮ ತಾನೆ. ನಿನಗೆ ಕೃಷ್ಣ ಹೇಗ್ ಪರಿಚಯ? ನೀನು ವೃಂದಾವನದವಳ ಹಾಗಿಲ್ಲ. ಕೃಷ್ಣ ಯಾರಿಗ್ ತಾನೆ ಗೊತ್ತಿಲ್ಲ? ನಿಮ್ಗೊಂದ್ ಮಾತ್ ಕೇಳಲ್ಲ ಅಮ್ಮ? ನಾನು ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ? ಏನಾಯ್ತಮ್ಮ? ದಯವಿಟ್ಟು ಹೇಳಿ, ನಾನ್ ನಿಮ್ಮನ್ನ ಅಮ್ಮ ಅಂತ ಕರಿಬಹುದಾ? ನೀನ್ ನನ್ನ ಮೊದಲೇ ಅಮ್ಮ ಅಂದ್ಯಲ್ಲ, ಮತ್ತೆ ಈ ಪ್ರಶ್ನೆಗೇನರ್ಥ? ಈಗ ನಾನು ನಿನ್ನ ಮಗಳೇ ಅನ್ಬೇಕು. ಯಾವ ರೀತಿ ನೀನ್ ನನ್ನ ಅಮ್ಮ ಅಂದ್ಯಲ್ಲ, ನನ್ ಕಂದನೂ ಅದೇ ರೀತಿ ನನ್ನ ಕರೀತಾನೆ.
ಸರಿ ಇದನ್ ಹೇಳು, ನಿನ್ ಮನೆ ಎಲ್ಲಿದೆ? ಇದೇ ಅಮ್ಮ, ಈ ಪರ್ವತನೇ ನನ್ ಮನೆ ಇದ್ದ ಹಾಗೆ. ಪರ್ವತ? ಆದ್ರೆ ಅಮ್ಮ, ಎಷ್ಟು ಪ್ರಶ್ನೆ ಮಾಡ್ತೀರಿ? ನಿಮ್ ಮಗಳನ್ನ ಮೊದಲನೇ ಸಾರಿ ನೋಡ್ತಿದ್ದೀರಿ, ಅವಳಿಗೇನು ತಿನ್ಸೋದಿಲ್ವಾ? ನನ್ಗಂತೂ ತುಂಬಾ ತುಂಬಾ ಹಸಿವಾಗ್ತಿದೆ. ಅಮ್ಮ, ನಾನ್ ಕೇಳಿದೀನಿ ನೀವು ರುಚಿಯಾದ ಬೆಣ್ಣೆ ಮಾಡ್ತೀರಾ ಅಂತ. ಕೃಷ್ಣಂಗ್ ತಿನ್ಸೋ ಹಾಗೆ ನನಗೂ ನೀವು ಬೆಣ್ಣೆ ತಿನ್ನಿಸ್ತೀರಾ? ಹೇಳಿ ಅಮ್ಮ, ತಿನ್ನಿಸ್ತೀರಾ? ಹಾ ಅಮ್ಮ, ಬೆಣ್ಣೆ ತಿನ್ನಿಸ್ತೀರಾ? ಖಂಡಿತ ಬಾ ನನ್ ಜೊತೆ ಬಾ. ಯಾ ದೇವಿ ರೂಪೇಣ ಸಂಸ್ಥಿತ. ರಾಧೆ, ನನ್ಗನ್ಸತ್ತೆ ಎಲ್ಲಿ ತನಕ ಕೃಷ್ಣ ತನ್ನ ಕೆಲ್ಸನ ಪೂರ್ಣ ಮಾಡೋದಿಲ್ವೋ ಅಲ್ಲಿ ತನಕ ಈ ಮಂತ್ರನ ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಕೃಷ್ಣ, ನೀನಿಲ್ಲಿ ಯಾವ ಕೆಲಸ ಮಾಡ್ತಿದ್ದೆ? ಅಣ್ಣ, ನಾನ್ ಮುಂದೆ ಬರೋ ಅಪಾಯನ ತಡೆಯಕ್ ಉಪಾಯ ಮಾಡ್ತಿದ್ದೀನಣ್ಣ. ಮುಂದೆ ಬರೋ ಅಪಾಯ? ಕೃಷ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ಅಣ್ಣ, ನಾನು ದೇವಿ ಮಂತ್ರದಿಂದ ಸಂಪೂರ್ಣ ಪರ್ವತನ ಅಭಿಮಂತ್ರ ಮಾಡಿದ್ದೀನಿ. ಈಗ ಕಂಸ ಯಾವ ದಿಕ್ಕಿಂದನೂ ಈ ಪರ್ವತನ ಪ್ರವೇಶ ಮಾಡಕ್ಕಾಗಲ್ಲ ಅಣ್ಣ. ಯಾಕಂದ್ರೆ ಅವನಿಗೆ ಶಾಪ ಇದೆ, ಅವನ್ ದೇವಿ ಮಂತ್ರನ ದಾಟಕ್ಕಾಗೋದಿಲ್ಲ. ಕೃಷ್ಣ, ನಿನಗೆ ಇಷ್ಟು ದೊಡ್ಡ ವಿಷಯ ಹೇಗ್ ಗೊತ್ತಾಯ್ತು? ಅಣ್ಣ, ಅವತ್ತು ಭಗವಂತ ಪರಶುರಾಮ ನನ್ಗೆ ಕಂಸನ ಸಂಕಷ್ಟದ ವಿಷಯ ಹೇಳುವಾಗ ಅವರೇ ನನ್ಗೆ ಈ ಸಂಕಷ್ಟದಿಂದ ಪಾರಾಗೋ ಮಾರ್ಗನ ಹೇಳಿದ್ರು. ನೀನೇನಾದರೂ ದೇವಿಯ ಬೀಜ ಮಂತ್ರದಿಂದ ಯಾವುದೇ ಸ್ಥಾನವನ್ನು ಅಭಿಮಂತ್ರಿತಗೊಳಿಸಿದರೆ ಕಂಸ ಎಂದೂ ಆ ಅಭಿಮಂತ್ರಿತ ರೇಖೆಯನ್ನು ದಾಟಲಾಗದು, ಏಕೆಂದರೆ ಅವನಿಗೆ ಪೂರ್ವ ಜನ್ಮದ ಶಾಪವಿದೆ. ಅಣ್ಣ, ಒಮ್ಮೆ ಕಂಸ ಮರಳಿ ಬಂದ್ರು ದೇವಿ ಯೋಗಮಾಯೆ ತನಕ ಹೋಗೋಕ್ಕಾಗಲ್ಲ, ಅಲ್ದೆ ಅವಳಿಗೆ ಯಾವ್ದು ಕೆಟ್ಟದ್ ಮಾಡಕ್ಕೂ ಆಗಲ್ಲ. ತಗೋ. ಅಮ್ಮ, ನಾನ್ ಕೇಳಿರೋ ಹಾಗೆ ನೀವು ಕೃಷ್ಣಂಗೆ ನಿಮ್ ಕೈಯಾರೆ ಬೆಣ್ಣೆನ ತಿನ್ನಿಸ್ತೀರಾ? ಈಗ ನೀವು ಈ ನಿಮ್ ಮಗಳಿಗೂ ನಿಮ್ ಕೈಯಿಂದ ಬೆಣ್ಣೆ ತಿನ್ಸಲ್ವಾ? ನನ್ ಕೈಯೆಲ್ಲ ಹೂವಿನ ಬಣ್ಣನೇ. ಖಂಡಿತ. ಪ್ರಭು, ನೀವೇ ಧನ್ಯರು ಮತ್ತು ಧನ್ಯವು ನಿಮ್ಮ ಲೀಲೆ. ಜನನದಲ್ಲೇ ದೂರಾದ ಪುತ್ರಿ ಯೋಗಮಾಯೆಗೆ ಇಂದು ಮಾತೆ ಯಶೋದೆ ತನ್ನ ಕೈಯಿಂದ ಬೆಣ್ಣೆ ತಿನ್ನಿಸಿದ್ದಾಳೆ. ಇಂದು ಮಾತೆ ಯಶೋದೆಯ ಮಮತೆ ಪೂರ್ಣಗೊಳ್ಳುತ್ತಿದೆ ಪ್ರಭು. ಏನಾಯ್ತು ಅಮ್ಮ? ನಿಜವಾಗ್ಲು ನಿಮ್ ಬೆಣ್ಣೆಗಿಂತ ರುಚಿಯಾದ್ದು ಜಗತ್ನಲ್ಲಿ ಯಾವುದೂ ಇಲ್ಲ. ನಿಮ್ಮ ಈ ಕೈಯಿಂದ ಬೆಣ್ಣೆ ತಿಂದ್ಮೇಲೆ ಸಂತೃಪ್ತಿಯಾಗಿದ್ದೀನಿ. ನಿನಗೆ ಗೊತ್ತಾ, ನನ್ನ ಮಗನ್ಗೆ ನಾನು ಯಾವಾಗ್ಲೂ ಬೆಣ್ಣೆ ತಿನ್ನಿಸ್ತೀನಿ. ಆದ್ರೆ ಇವತ್ತು ಒಬ್ಬ ಮಗಳಿಗೂ ಬೆಣ್ಣೆ ತಿನ್ಸೋಂತ ಸೌಭಾಗ್ಯ ಸಿಕ್ತು.
ಅಮ್ಮ, ನಂಗೆ ಅನುಮತಿ ನೀಡಿ. ಇಂದು ನಾನು ಈ ಖತ್ರಿ ಪರ್ವತವನ್ನೇ ನಾಶ ಮಾಡುತ್ತೇನೆ. ಪರ್ವತವೇ ಇರದೆ ಹೇಗಿರುತ್ತದೆ ನಿನ್ನ ಆ ಯೋಗ ಮಾಯೆಯ ಧಾಮ? ಇದೆಲ್ಲ ಏನಾಗ್ತಿದೆ? ಇದೆಂತ ಅನರ್ಥನೋ? ನಂದರಾಜ! ನಾನು ನನ್ನನ್ನು ಯಾವ ರೇಖೆಯು ತಡೆಯದು, ಮತ್ಯಾವುದೇ ಮಂತ್ರವು ಬಂಧಿಸದು. ಈ ಸರ್ವನಾಶಕ್ಕೆ ನೀನೇ ಆಮಂತ್ರಣ ನೀಡಿರುವೆ ಲೀಲಾಧಾರಿ ವಿಷ್ಣು. ಈಗ ಕಾಪಾಡಲಾದರೆ ಕಾಪಾಡಿಕೋ ನಿನ್ನ ಯೋಗ ಮಾಯೆಯನ್ನು. ಗೊಲ್ಲ, ನೀನು ಹೇಳ್ತಾ ಇದ್ಯಲ್ಲ, ನೀನು ದೇವಿ ಮಂತ್ರ ಹೇಳೇನೆ ಈ ಇಡೀ ಪರ್ವತನ ಅಭಿಮಂತ್ರಿತ ಮಾಡ್ದೆ ಅಂತ. ಮತ್ತಿದೇನಾಗ್ತಿದೆ ಗೊಲ್ಲ? ಇದೇನು ಅಪಾಯ ಅಲ್ವಾ? ರಾಧಿ, ನೀನೇನೆ ಪದೇ ಪದೇ ಅಪಾಯದ ವಿಷಯ ಯೋಚಿಸ್ತಿರೋದು. ಕೃಷ್ಣ! ಮತ್ ನನ್ನ ಅಮ್ಮ ಹೇಳ್ತಾಳೆ, ನಾವು ಹೇಗೆ ಯೋಚಿಸ್ತೀವೋ ಹಾಗೇನೆ ನಡೆಯುತ್ತಂತೆ. ಹೌದಾ? ಈಗ ನೀನ್ ಮಾಡಿರೋ ತಪ್ಪನ್ನ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತಿದ್ಯಾ? ಗೊಲ್ಲ, ನಾನ್ ನಿನ್ ತಪ್ಪಂತ ಹೇಳ್ತಿಲ್ಲ, ನೀನ್ ನನ್ ತಪ್ಪಂತ ಯಾಕೆ ಹೇಳ್ತಿದ್ಯಾ? ಈ ಕೃಷ್ಣ ಮತ್ತೆ ರಾಧೆ ಒಬ್ರಿಗೊಬ್ರು ಹೇಗ್ ಮಾತಾಡ್ತಾರೆ ಅಂದ್ರೆ ಇಲ್ಲಿಯವ್ರಿಗೆ ಮತ್ತೇನು ಕಾಣಿಸೋದೇ ಇಲ್ವೇನೋ. ತೊಂದ್ರೆ ಬಗೆಹರಿಸ್ತೆ ಅಂತ ಒಳ್ಳೆ ಹೆಸರು ನೀನ್ ಒಬ್ನೇ ತಗೋತಿಲ್ಲ. ಈಗ ತೊಂದ್ರೆ ದೂರ ಮಾಡ್ತಿರೋ ತಪ್ಪನು ನಿಂದೆ ಆಗುತ್ತಲ್ವಾ ಗೊಲ್ಲ? ಕೃಷ್ಣ, ರಾಧೆ, ಅಲ್ಲಿಂದ ಓಡಿ! ಸಮಸ್ಯೆ ದೂರ ಆಗಿರ್ಲಿ ಅಥವಾ ಇಲ್ದಿರ್ಲಿ, ಆದ್ರೆ ನಾನು ಅದನ್ನ ತಡೆಯಕ್ ಪ್ರಯತ್ನ ಮಾಡಿಲ್ವಾ? ಈ ಪ್ರಯತ್ನದಿಂದ ಏನ್ ಲಾಭ ಗೊಲ್ಲ? ಇದರಿಂದ ಯಾವ ಪರಿಣಾಮನೂ ಆಗ್ಲಿಲ್ವಲ್ಲ? ಕೃಷ್ಣ, ರಾಧೆ, ನೀವಿಬ್ರು ಜಗಳನೆ ಮಾಡ್ತೀರೋ ಅಥವಾ ನಂಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಅದನ್ನೇ ನಾನು ಈ ರಾಧೆಗೆ ಹೇಳ್ತಿದ್ದೀನಿ ಅಣ್ಣ. ಅಲ್ಲಿ ಈಗ ಜನರು ಸಮಸ್ಯೆಯಲ್ಲಿ ಇರ್ತಾರೆ, ನಾವು ಹೋಗಿ ಅವ್ರ ಸಹಾಯ ಮಾಡ್ಬೇಕಾಗುತ್ತೆ. ಆದ್ರೆ ಇವಳಂತೂ ಕೇಳಿಸ್ಕೊಳ್ಳೋಕೆ ಸಿದ್ಧ ಇಲ್ಲ ನೋಡು. ಮೊದಲು ಜನರಿಗೆ ಸರಿಯಾಗಿ ಸಹಾಯ ಮಾಡೋದಿಕ್ಕೆ ಮತ್ತೆ ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ನಾನು ಅವಾಗ್ಲಿಂದ ನಿಂಗೆ ತಿಳಿಸಿ ಹೇಳ್ತಿದ್ದೀನಿ ಗೊಲ್ಲ. ಕೃಷ್ಣ, ಈಗ ತಡ ಮಾಡ್ಬೇಡ, ನಡಿ. ಹಾ ಅಣ್ಣ, ನಡಿ. ಹುಷಾರು! ನನ್ನನ್ನ ನಂದರಾಣಿನ ಹಿಡ್ಕೊಳ್ಳಿ. ಯಶೋದೆ, ಯಶೋದೆ, ನಂದರಾಜ! ಹುಷಾರು! ಹೇ ಪ್ರಭು, ಇದೆಂಥ ಅನರ್ಥ! ನನ್ನನ್ನ ನೀವು ನಂದರಾಣಿನ ಹಿಡ್ಕೊಳ್ಳಿ. ನಾನು ಇಲ್ಲಿ ನೋಡ್ಕೊಂತೀನಿ. ಒಬ್ರು ಕೈನ ಒಬ್ರು ಹಿಡ್ಕೊಳ್ಳಿ. ರಾಜ,
ನಂದರಾಜ ಇದೆಲ್ಲ ಏನಾಗ್ತಿದೆ? ನನಗೂ ಏನು ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಎಲ್ರು ಒಬ್ರನ್ನೊಬ್ರು ಗಟ್ಟಿಯಾಗಿ ಇಟ್ಕೊಳ್ಳಿ. ಬನ್ನಿ. ಅಯ್ಯೋ, ಕಾಪಾಡಿ, ಕಾಪಾಡಿ, ಕಾಪಾಡಿ. ನನಗೂ ಏನು ಅರ್ಥನೇ ಆಗ್ತಿಲ್ಲ. ನನಗೆ ಅನ್ನಿಸ್ತಾ ಇರೋದು ಇಲ್ಲಿ ಭೂಮಿಲಿ ಕಂಪನ ಆಗ್ತಿದೆ. ಎಲ್ಲ ಒಂದ್ ಕೆಲಸ ಮಾಡಿ, ನಿಮ್ ಜಾಗದಲ್ಲಿ ಕೂತ್ಕೊಂಡ್ಬೇಡಿ, ಮತ್ತೆ ಅಲ್ಲಾಡ್ಬೇಡಿ, ಕೂತ್ಕೊಳ್ಳಿ. ಬೇಗ ನಡಿ ಅಣ್ಣ. ಅಣ್ಣ, ನೀನು ಹೋಗಿ ಜನರಿಗೆ ಸಹಾಯ ಮಾಡ್ತಿರು. ಅಲ್ಲಿವರೆಗೂ ನಾನು ಹೋಗಿ ಈ ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೊಂಡ್ ಬರ್ತೀನಿ ಅಣ್ಣ. ಗೊಲ್ಲ, ತೊಂದ್ರೆ ಕಾರಣ ಕಾಣ್ತಾ ಇದೆ, ಅಲ್ಲಿ ನೋಡು. ಇದೇನು ಅನ್ಸುತ್ತೆ, ಯಾರು ಇಡೀ ಪರ್ವತನೇ ಎತ್ಕೊಂಡಿದ್ದಾರೆ. ಆದ್ರೆ ಇದನ್ನೆಲ್ಲ ಯಾರು ಮಾಡಕ್ಕಾಗತ್ತೆ? ಅಣ್ಣ, ನೀನ್ ಇಲ್ಲೇ ನಿಂತಿರು, ನಾನು ಈಗಲೇ ನೋಡ್ಕೊಂಡ್ ಬರ್ತೀನಿ. ಅಣ್ಣ, ಈ ಸಲ ನಾವು ಗೊಲ್ಲನ್ ಮಾತನ್ನ ಕೇಳೋದ್ ಬೇಡ. ಇಲ್ದಿದ್ರೆ ಅವನು ಈ ಸಲ ನಮ್ಮನ್ನ ಇಲ್ಲೇ ಬಿಟ್ಟು ಎಲ್ಲೋ ಕಂಡೋಗ್ ಹೋಗ್ಬಿಡ್ತಾನೆ. ಅಣ್ಣ, ರಾಧೆ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಸ್ವಲ್ಪ ನಾನು ನೋಡ್ತೀನಿ ಅದ್ಯಾರು ಅಂತ. ಸಂಪೂರ್ಣ ಕತ್ರಿ ಪರ್ವತನ ಎತ್ತೋ ದುಸ್ಸಾಹಸ ಮಾಡಿದ್ದು. ನಂದಣ್ಣ, ಈ ಸಮಸ್ಯೆಯಿಂದ ಪಾರಾಗೋಕೆ ಬೇರೆ ಯಾವ್ದು ಉಪಾಯ ಇಲ್ವಾ? ನಾವೆಲ್ಲರೂ ದೇವಿ ಯೋಗ ಮಾಯೆಯಲ್ಲಿ ಪ್ರಾರ್ಥನೆ ಮಾಡೋಣ. ಬನ್ನಿ. ನಡೀರಿ. ನಮ್ಮನ್ನ ರಕ್ಷಿಸಿ ಮಾತೆ, ರಕ್ಷಿಸಿ. ಹೇ ಮಾತೆ ಯೋಗ ಮಾಯೆ, ನಮ್ಮೆಲ್ಲರ ರಕ್ಷಣೆ ಮಾಡಿ. ಹೇ ಮಾತೆ ಯೋಗ ಮಾಯೆ, ನಮ್ಮನ್ನು ರಕ್ಷಿಸಮ್ಮ. ರಕ್ಷಿಸಿ ಮಾತೆ. ಅಮ್ಮ, ಪುತ್ರಿ ನೀನು ಇಲ್ಲಿ? ಅಮ್ಮ, ನಾನು ನಿಮ್ಮ ಹತ್ರ ಹೇಳಿದ್ನಲ್ವಾ, ಈ ಪರ್ವತ ನನ್ನ ಮನೆನೇ. ಈ ಪರ್ವತನ ನನ್ಗಿಂತ ಚೆನ್ನಾಗಿ ಯಾರು ಕೂಡ ತಿಳಿದಿಲ್ಲ. ನೀವೆಲ್ಲ ನಡೀರಿ, ನಾನ್ ನಿಮ್ಗೆ ಸುರಕ್ಷಿತ ಜಾಗನ ತೋರಿಸ್ತೀನಿ. ಇಲ್ಲ, ನಾವಿಲ್ಲಿಂದ ಕದ್ಲಿದ್ರು ಕೂಡ ಸತ್ತೇ ಹೋಗ್ತೀವಿ. ಇಲ್ಲ, ನೀವ್ ಚಿಂತೆ ಮಾಡೋದ್ ಬೇಡ. ಈ ಸ್ಥಾನ ನೀವೆಲ್ಲ ಇರೋಕೆ ಸುರಕ್ಷಿತವಾಗಿಲ್ಲ. ನೀವೆಲ್ಲ ನನ್ ಜೊತೆ ನಡೀರಿ, ನನ್ನ ನಂಬಿ ನಡೀರಿ. ಬನ್ನಿ, ಎಲ್ಲ ನಡೀರಿ. ಬನ್ನಿ, ನಡೀರಿ. ಕ್ಷೇತ್ರಜ್ಞ, ಜಗತ್ತಿನ ಎಲ್ಲ ಕ್ಷೇತ್ರವನ್ನು ತಿಳಿದಿರುವ ವಿಷ್ಣು, ನೀನು ನನ್ನನ್ನು ಅಭಿಮಂತ್ರಿತ ಬೀಜ ಮಂತ್ರದಿಂದ ಕತ್ರಿ ಪರ್ವತಕ್ಕೆ ಹೋಗದಂತೆ ತಡೆದೆ. ಈಗ ನೋಡು, ಆ ಸಂಪೂರ್ಣ ಕತ್ರಿ ಪರ್ವತ ನನ್ನ ಭುಜದ ಮೇಲಿದೆ. ಹೇಳು, ಹೇಗೆ ನಾಶ ಮಾಡಲಿ ನಿನ್ನ ದೇವಿಯ ಧಾಮವನ್ನು? ಆ ವಿಶಾಲ ವಿಂಧ್ಯಾಚಲ ಪರ್ವತ ನೋಡಿದೆಯೇನು? ಈ ಕತ್ರಿ ಪರ್ವತವನ್ನು ಅದಕ್ಕೆ ಎಸೆದು ನಿನ್ನ ಯೋಗ ಮಾಯೆಯ ಜೊತೆ ಜೊತೆಗೆ ನಿನ್ನ ಎಲ್ಲ ಭಕ್ತರ ಅಂತ್ಯ ಮಾಡುತ್ತೇನೆ. ವಿಷ್ಣು, ನೀನು ಎಲ್ಲ ಅಸುರರಿಗೆ ಒಂದು ಅಂತಿಮ ಅವಕಾಶ ನೀಡುವೆಯಲ್ಲ, ಇಂದು ನಾನು ನಿನಗೆ ಒಂದು ಅಂತಿಮ ಅವಕಾಶ ನೀಡುವೆ. ತಡೆಯಲಾದರೆ ತಡೆ ಈ ಅನಿಷ್ಟವನ್ನು.
ನಾನು ವಿಷ್ಣು ಮಾತ್ರ ಪರ್ವತನ ಎತ್ತುತ್ತಾನೆ ಅಂತ ಕೇಳಿದ್ದೆ. ಆದ್ರೆ ಭಗವಂತ ಕಂಸ ಈ ಪರ್ವತನ ಎತ್ಕೊಂಡು ಸಾಧಿಸ್ ತೋರಿಸ್ಬಿಟ್ರು. ಈ ಜಗತ್ತಲ್ಲಿ ಅವ್ರನ್ನ ಮೀರ್ಸೋರು ಯಾರೂ ಇಲ್ಲ. ಚಾಣೂರ, ವಿಷ್ಣು ಏನೇ ಮಾಡಿದ್ರು ಅದನ್ನ ಮೋಸದಿಂದ ಮಾಡ್ತಾನೆ. ಆದ್ರೆ ಭಗವಂತ ಕಂಸ ಏನೇ ಮಾಡಿದ್ರು ಬಾಹುಬಲದಿಂದ ಮಾಡ್ತಾರೆ. ಕೃಷ್ಣ, ನನಗ್ ಗೊತ್ತಿತ್ತು ಕಂಸನ್ನ ಬಿಟ್ಟು ಇಂಥ ಅಧರ್ಮನ ಯಾರು ಕೂಡ ಮಾಡೋದಿಲ್ಲ ಅಂತ. ಅವನಿ ದುಸ್ಸಾಹಸ ಹೇಗ್ ಮಾಡ್ದ ಸಂಪೂರ್ಣ ಕತ್ರಿ ಪರ್ವತನ ಎತ್ತೋದಕ್ಕೆ? ನಾನು ಈಗ್ಲೇ ಅವನಿಗೆ ಶಿಕ್ಷೆ ಕೊಟ್ಬಿಟ್ಟು ಬರ್ತೀನಿ ಕೃಷ್ಣ. ಬೇಡ ಬೇಡ ಅಣ್ಣ, ನೀನ್ ಈಗ್ಲೇ ಅವನ್ಗೆ ಶಿಕ್ಷೆ ಏನಾದ್ರೂ ಕೊಟ್ರೆ ಅನರ್ಥ ಆಗ್ಬಿಡತ್ತಿ. ನಾನು ವೃಂದಾವನ ಜನರನ್ನ ಈ ಅನರ್ಥದಿಂದ ರಕ್ಷಣೆ ಮಾಡ್ಬೇಕಾಗಿದೆ.